ಚಳಿಗಾಲದಲ್ಲಿ ಟುನಿಯ ರಾತ್ರಿ ಹೋಟೆಲ್. ಪಕ್ಷಿಗಳ ಊರಿನಲ್ಲಿ ಅದು ಡಿಸೆಂಬರ್ ತಿಂಗಳು. ಆದ್ರಿಂದ ಚಳಿಯಂತೂ ತುಂಬಾನೇ ಜಾಸ್ತಿ ಇತ್ತು. ಸಂಜೆ 5 ಗಂಟೆಗೆ ಊರೆಲ್ಲ ಕತ್ಲಾಗ್ತಾ ಇತ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಕಿಟಕಿ ಬಾಗಿಲೆಲ್ಲ ಹಾಕೊಂಡು ಮಲಗಿ ನಿದ್ರೆ ಮಾಡ್ತಿದ್ರು. ಹೊರಗಡೆ ಜೋರಾಗಿ ಬೀಸುವ ಗಾಳಿಯ ಶಬ್ದನ ಬಿಟ್ರೆ ಬೇರೆ ಯಾವುದೇ ಶಬ್ದನೂ ಕೇಳಿಸ್ತಾ ಇರಲಿಲ್ಲ. ಟುನಿಯ ಮನೆಯಲ್ಲಿ ಮಾತ್ರ ಒಂದು ಬೆಳಕು ಉರಿತಾ ಇತ್ತು. ಟುನಿಯ ಪಕ್ಕದಲ್ಲೇ ಅವಳ ಮಗಳು ಬುಜ್ಜಿ ನಿಂತ್ಕೊಂಡಿದ್ಲು. ಬುಜ್ಜಿಗೆ ಆವಾಗ ತುಂಬಾನೇ ಹಸಿವಾಗ್ತಾ ಇತ್ತು. ಆವಾಗ ಬುಜ್ಜಿ ಹೊಟ್ಟೆನ ಇಟ್ಕೊಂಡು, ಅಮ್ಮ ಅಮ್ಮ ಹಸಿವಾಗ್ತಾ ಇದೆ ಅಮ್ಮ, ಸಂಜೆ ಬೇಗ ತಿಂದಿದಲ್ವಾ, ಇವಾಗ ತುಂಬಾ ಹಸಿವಾಗ್ತಾ ಇದೆ. ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಏನೂ ಇಲ್ವಾ? ಇದ್ರೆ ಏನಾದ್ರೂ ಆರ್ಡರ್ ಮಾಡಿನಾದ್ರೆ ತಿನ್ಬೋದಾಗಿತ್ತು ಅಮ್ಮ. ಹೊಟ್ಟೆ ಒಳಗಡೆ ಇಳಿಗಳು ಓಡೋ ಥರ ಇದೆ ಅಮ್ಮ. ಆವಾಗ ನನಗೂ ಹಸಿವಾಗ್ತಾ ಇದೆ ಬುಜ್ಜಿ, ನನಗೆ ಮಾತ್ರ ಅಲ್ಲ ಎಲ್ರ ಪರಿಸ್ಥಿತಿ ಇದೆ ಅಲ್ವಾ. ಸಂಜೆ ಬೇಗ ತಿನ್ನೋದ್ರಿಂದ ರಾತ್ರಿ ಹಸಿವಾಗುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಮ್ಮ ಅದು? ಎಲ್ರ ಮನೆಗೂ ಹೋಗಿ ಆಹಾರ ಕದ್ಕೊಂಡು ಬಂದು ತಿನ್ನೋದಾ? ಆವಾಗ ಟುನಿ ನಗುತ್ತಾ, ಚಿಚಿ ಕದಿಯೋದೆಲ್ಲ ಏನಿಲ್ಲ, ಅಡುಗೆ ಮಾಡಿ ಮಾರಬೇಕಷ್ಟೆ. ರಾತ್ರಿ ಸಮಯಕ್ಕೆ ಬಿಸಿ ಬಿಸಿಯಾಗಿ ರಾಗಿ ಗಂಜಿ ಹಾಗೇನೆ ಪೊಂಗಲ್ ಮಾಡಿ ಮಾರೋಣ. ಆವಾಗ ಎಲ್ರೂ ನಮ್ಮ ಮನೆಗೆ ಬರ್ತಾರೆ ಅಲ್ವಾ. ಹಾಗಂತ ಟುನಿ ಅಂದ್ಕೊಂಡ್ಲೇ ಇಲ್ವೋ ಕೆಲಸನ ಶುರು ಮಾಡಿದ್ಲು. ಮನೆ ಮುಂದ್ಗಡೆ ಒಂದು ಚಿಕ್ಕ ಗಾಡಿಯಲ್ಲಿ ಬಿಸಿ ಬಿಸಿಯಾದ ರಾಗಿ ಗಂಜಿ ಹಾಗೇನೆ ಬಿಸಿ ಬಿಸಿಯಾದ ಪೊಂಗಲ್ ಮಾಡಿಟ್ಲು. ಮನೆಯ ಮುಂದ್ಗಡೆ ಅಂಗಡಿಯಲ್ಲಿ ಟುನಿ ಅಮ್ಮ ರಾತ್ರಿ ಹೋಟೆಲ್ ಅಂತ ಒಂದು ದೊಡ್ಡ ಬೋರ್ಡ್ ಕೂಡ ಹಾಕಿದ್ಲು. ಆವಾಗ ಟುನಿ ಅವಳ ಗಾಡಿಯಲ್ಲಿ ಪೊಂಗಲ್ ಮಾಡ್ತಾ ಇದ್ದ ಆ ಪರಿಮಳ ಊರಲ್ಲಿ ಎಲ್ಲ ಕಡೆನೂ ಹರಡ್ತು. ನಿದ್ರೆ ಮಾಡ್ತಾ ಇದ್ದ ಪಕ್ಷಿಗಳೆಲ್ಲರೂ ಎಚ್ಚರವಾದ್ರು. ಟುನಿ ಅಂಗಡಿಗೆ ಬಂದ್ರು. ಅರೇ ಏನ್ ಟುನಿ, ರಾತ್ರಿ ಸಮಯ ಬಿಸಿ ಬಿಸಿಯಾಗಿ ಏನೋ ಮಾಡೋ ಥರ ಇದೆ, ಏನ್ ಮಾಡ್ತಾ ಇದೀಯಾ? ನನಗಂತೂ ತುಂಬಾನೇ ಹಸ್ವಾಗ್ತಾ ಇದೆ. ಆ ಕುಹು, ಬಿಸಿ ಬಿಸಿ ರಾಗಿ ಗಂಜಿ ಇದೆ, ಪೊಂಗಲ್ ಇದೆ, ನಿನ್ಗೇನ್ ಬೇಕು ತಗೋ. ಹೌದಾ, ಏನೋ ಒಂದು ಬಿಸಿಯಾಗಿದ್ರೆ ಸರಿ, ಒಂದು ಪ್ಲೇಟ್ ಕೊಡು. ಕುಹು ಒಂದು ಪ್ಲೇಟ್ ತಗೊಂಡು ತಿಂತಾ ಇದ್ದಾಗ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗಿಗೆ ಆ ಶಬ್ದ ಕೇಳಿ ಅವಳು ಕಿಟಕಿಯಿಂದ ಹೊರಗಡೆ ಏನ್ ನಡೀತಿದೆ ಅಂತ ನೋಡಿದ್ಲು. ಅರೆ, ನನ್ನ ಹತ್ರ ಹೇಳಲೇ ಇಲ್ಲ, ಈ ಟುನಿ ಹೊಸದಾಗಿ ಹೋಟೆಲ್ ಇಟ್ಟಿದ್ದಾಳಾ, ಈವಾಗಲೇ ಆ ಹೋಟೆಲ್ನ ಮುಚ್ಚಿಸ್ತೀನಿ ನೋಡು. ಹಾಗಂತ ಅಂದ್ಕೊಂಡು ನಿದ್ರೆ ಮಾಡ್ತಾ ಇದ್ದ ಚಿನ್ನನ ಎಪ್ಸಿ, ಚಿನ್ನೋ ಬಾರೋ, ಟುನಿ ಹೋಟೆಲ್ ಓಪನ್ ಮಾಡಿದಾಳೆ, ನಾವಲ್ಲಿಗೆ ಹೋಗ್ಬೇಕು, ತಿನ್ನಕ್ಕಲ್ಲ, ಅವಳ ವ್ಯಾಪಾರನ ಹಾಳು ಮಾಡೋಕ್ಕೆ. ಆವಾಗ ಚಿನ್ನ ಈ ರೀತಿ ಹೇಳ್ದ, ಅಮ್ಮ ಏನಾದರೂ ತಿಂದ್ಬಿಟ್ಟು ಆಮೇಲೆ ಹಾಳು ಮಾಡೋಣವಾ? ಹಾಗಂತ ಅಂದ್ಕೊಂಡು ಚಿಚು ಚಿನ್ನ ಇಬ್ರು ಟುನಿ ಹೋಟೆಲ್ಗೆ ಬಂದಾಗ ಅಲ್ಲಿ ಈಗಾಗಲೇ ಮಹಿ, ಕುಹು, ಚೋಟು ಹಾಗೂ ಲೂಸಿ ಎಲ್ರು ನಿಂತ್ಕೊಂಡಿದ್ರು. ಎಲ್ರು ಕೂಡ ಪೊಂಗಲ್ ತಗೊಂಡು ತಿಂತಾ ಇದ್ರು. ಆವಾಗ ಚಿಚುಕಾಗಿ ಟುನಿನ ನೋಡಿ, ಏನ್ ಟುನಿ, ರಾಗಿ ಗಂಜಿ ಪೊಂಗಲ, ಇದ್ರಲ್ಲಿ ಏನ್ ಟೇಸ್ಟ್ ಇರುತ್ತೆ? ಬಿಸಿ ಬಿಸಿಯಾಗಿ ಫ್ರೈಡ್ ರೈಸೋ ಇಲ್ಲ ನೂಡಲ್ಸೋ ಮಾಡಿಕೊಟ್ರೆ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲನೂ ಹಾಕಿ, ನಿನಗೆ ವ್ಯಾಪಾರನೇ ಬರಲ್ವಾ? ಚಿಚು, ಮಸಾಲೆ ಎಲ್ಲ ಹಾಕಿ ರಾತ್ರಿ ಊಟ ಮಾಡಿದ್ರೆ ಅದು ಜೀರ್ಣ ಆಗಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಅದೇ ರಾಗಿ ಗಂಜಿ ಹಾಗೂ ಪೊಂಗಲ್ ತಿಂದ್ರೆ ತುಂಬಾ ಒಳ್ಳೇದು. ನಿನಗೆ ಮಾಡಕ್ ಬರಲ್ಲ ಅಂತ ಹೇಳು, ಇವಾಗ ನೋಡು ನಾನು ಹೇಗೆ ವ್ಯಾಪಾರ ಮಾಡ್ತೀನಿ ಅಂತ. ಹಾಗಂತ ಅಂದ್ಕೊಂಡು ಚಿಚು ಮನೆಯೊಳಗಡೆ ಹೋಗಿ ಒಂದು ಪಾತ್ರೆ, ಒಂದು ಸ್ಟವ್, ಒಂದು ಗ್ಯಾಸ್ ಸಿಲಿಂಡರ್ ಹೊರಗಡೆ ತಗೊಂಡು ಬಂದ್ಲು. ಆಮೇಲೆ ಅವಳ ಮನೆ ಹೊರಗಡೆ ಬಿಸಿ ಬಿಸಿಯಾಗಿ ಅವಳು ಮಸಾಲೆ ಎಲ್ಲ ಹಾಕಿ ಫ್ರೈಡ್ ರೈಸ್ ಮಾಡಕ್ ಶುರು ಮಾಡಿದ್ಲು. ಎಲ್ರು ಬನ್ನಿ, ಬಿಸಿ ಬಿಸಿಯಾಗಿ ಡ್ರ್ಯಾಗನ್ ಫ್ರೈಡ್ ರೈಸ್ ತುಂಬಾ ಸೂಪರ್ ಆಗಿರುತ್ತೆ. ಸ್ವಲ್ಪನೂ ರುಚಿನೇ ಇಲ್ದೇ ಇರೋ ಆ ಪೊಂಗಲ್ ರಾಗಿ ಗಂಜಿನ ಕುಡಿದ್ರೆ ನಿಮಗೇನು ಸಿಗುತ್ತೆ? ಆವಾಗ ಮಹಿಹದ್ದು ಆಸೆಯಿಂದ, ಹೌದೌದು, ಈ ರಾಗಿ ಗಂಜಿ ಕುಡಿದು ಕುಡಿದು ಬೋರ್ ಆಗ್ತಾ ಇದೆ. ಚಿಚು, ನನಗೊಂದು ಫ್ರೈಡ್ ರೈಸ್ ಕೊಡು. ಚಿಚುಕಾಗಿದ ತಕ್ಷಣ ಫ್ರೈಡ್ ರೈಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳು ಬೆಂಕಿ ಜಾಸ್ತಿ ಇಟ್ಟು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಹುಯ್ದು ಮಸಾಲೆ ಹುಡಿ, ಖಾರದ ಹುಡಿ, ಆಮೇಲೆ ಸ್ವಲ್ಪ ಖಾರ ಇದಕ್ಕೋಸ್ಕರ ಗ್ರೀನ್ ಚಿಲ್ಲಿ ಎಲ್ಲನೂ ಹಾಕಿದ್ಲು. ಅದರ ಹೊಗೆ ಹೊರಗಡೆ ಬಂದು ಎಲ್ರೂ ಕಡೆ ಕೆಮ್ಮಕ್ ಶುರು ಮಾಡಿದ್ರು. ಚಿಚು, ಇದೇನಿದು ಹೋಟೆಲಾ ಇಲ್ಲ ಸೊಳ್ಳೆ ಮದ್ದು ಹೊಡಿತಾ ಇದೆಯಾ? ಇಷ್ಟು ಹೊಗೆ ಬರ್ತಾ ಇದೆ. ಲೋಸೆ, ಖಾರ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಮೊದಲು ರೆಡಿ ಮಾಡಿದನ ನೀನು ತಿನ್ನೋಡು. ಹಾಗಂತ ಹೇಳಿ ಚಿಚುಕಾಗೆ ಖಾರ ಫ್ರೈಡ್ ರೈಸ್ನ ಮಾಡಿ ಅದನ್ನ ಮೊದಲು ಮಹಿಹದ್ದಿಗೆ ತಿನ್ನಕ್ಕೆ ಕೊಟ್ಲು. ಆವಾಗ ಮಹಿಹದ್ದು ಅದನ್ನ ತಿನ್ನೋಡಿ ಒಂದು ಕ್ಷಣ, ಹಾ ಹಾ ಖಾರ ಖಾರ, ನೀರು ನೀರು, ಚಿಚು ಇದು ಫ್ರೈಡ್ ರೈಸಾ ಇಲ್ಲ ಚಿಲ್ಲಿ ರೈಸಾ? ಅಯ್ಯೋ ಕುಡಿಯಕ್ಕೆ ನೀರು ಕೊಡು. ಹಾಗಂತ ಮಹಿಹದ್ದು ಖಾರ ತಡ್ಕೊಳಕ್ಕಾಗದೆ ಆ ಕಡೆ ಈ ಕಡೆ ಹೋಗ್ಕೊಂಡು ನೀರು ಕೊಡಿ ಅಂತ ಕೇಳ್ತಾ ಇದ್ಲು. ಆವಾಗ ಚಿಚುಕಾಗೆ, ಏನ್ ಮಹಿ, ಇಷ್ಟು ಖಾರ ತಿಂದಿಲ್ಲ ಅಂದ್ರೆ ಹೇಗೆ? ಇದೇ ಅಲ್ವಾ ಚೆನ್ನಾಗಿರೋದು? ಏನೋ ಚೆನ್ನಾಗಿರೋದಾ? ನೀನಿದೆಯಲ್ಲ, ನೀನು ನನ್ನನ್ನು ಕೊಲೆ ಮಾಡಕ್ ನೋಡ್ತಾ ಇದೀಯಾ ಟುನಿ. ಹಾಗಂತ ಮಹಿಹದ್ದು ಟುನಿ ಹತ್ರ ಸಹಾಯ ಕೇಳಿ ಹೋದಾಗ ಟುನಿ ಮಜ್ಜಿಗೆನ ಕುಡಿಯಕ್ಕೆ ಕೊಟ್ಲು. ಆವಾಗ ಮಹಿಹದ್ದು ಖಾರ ಸರಿ ಹೋಯ್ತು. ಅದಕ್ಕೆ ಹೇಳೋದು ಖಾರ ಜಾಸ್ತಿ ತಿನ್ಬಾರ್ದು ಅಂತ. ಇವಾಗ ಅರ್ಥ ಆಯ್ತಾ ಚಿಚು, ಖಾರ ಜಾಸ್ತಿ ಹಾಕ್ಬಾರ್ದು ಅಂತ? ಆದ್ರೆ ಚಿಚುಕಾಗೆ, ಇಲ್ಲ
ನಾನು ಮಾಡಿರೋ ಫುಡ್ ಚೆನ್ನಾಗಿದೆ, ಮಹಿ ನಾಲಿಗೆ ಚೆನ್ನಾಗಿಲ್ಲ. ಸರಿ, ಇದನ್ನೆಲ್ಲ ನಾನೇ ತಿಂತೀನಿ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅವಳು ಮಾಡಿದ ಡ್ರ್ಯಾಗನ್ ಫ್ರೈಡ್ ರೈಸ್ನ ತಿಂದು ಒಂದು ಕ್ಷಣ ಏನೂ ಹೇಳಲೇ ಇಲ್ಲ. ಆಹಾ, ಸೂಪರ್, ಚೆನ್ನಾಗಿದೆ ಹಾಗಂತ ಸುಳ್ಳು ಹೇಳಿದ್ಲು. ಆದರೆ ಅವಳಿಂದ ಖಾರ ತಡ್ಕೊಳಕ್ಕಾಗಲಿಲ್ಲ. ಅಯ್ಯೋ, ಇದೇನಿಷ್ಟು ಖಾರ ಇದೆ ಹಾಗಂತ ಅಂದ್ಕೊಂಡು, ಚಿನ್ನು ಖಾರ ಕೊಡೋ, ಕುಡಿಯೋಕ್ಕೆ ನೀರು ಕೊಡು. ಅಮ್ಮ, ನೀರು ಇಲ್ಲ, ಟುನಿಯತ್ತೆ ಹತ್ರ ಮಜ್ಜಿಗೆ ತಗೊಂಡು ಕೊಡಿ. ಇವಾಗ ಚಿಚುಗೆ ಬೇರೆ ದಾರಿನೂ ಇಲ್ಲ. ಅವಳು ಹೋಗಿ ಟುನಿ ಹತ್ರ ಮಜ್ಜಿಗೆ ಕೇಳಿದ್ಲು. ಟುನಿ, ಮಜ್ಜಿಗೆ ಕೊಡು, ಖಾರ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಂತ ಹೇಳಿದಾಗ ಟುನಿನ ಗೊತ್ತಾ, ಒಂದು ಪ್ಲೇಟ್ ಪೊಂಗಲ್ ಹಾಗೆಯೇ ಕುಡಿಯೋಕ್ಕೆ ಮಜ್ಜಿಗೆ ಕೊಟ್ಲು. ಅದನ್ನು ಕುಡಿದಾಗ ಚಿಚುಕಾಗಿಗೆ ಖಾರ ಸ್ವಲ್ಪ ಕಡಿಮೆ ಆಯಿತು. ಆದರೆ ನಿಜವಾದ ಸಮಸ್ಯೆ ಆವಾಗಲೇ ಬಂತು. ಎಲ್ರೂ ಪೊಂಗಲ್ ತಗೊಂಡು ತಿಂದ್ರು, ಆದರೆ ಯಾರು ಟುನಿಗೆ ಹಣ ಕೊಡಲೇ ಇಲ್ಲ. ಎಲ್ರೂ ಬರೋ ಅರ್ಜೆಂಟಲ್ಲಿ ಹಣ ತಗೊಂಡು ಬರೋಕ್ಕೆ ಮರ್ತೋದ್ರು. ಎಲ್ರೂ ತಿಂದ್ರಲ್ವಾ, ಇವಾಗ ಬಿಲ್ ಪೇ ಮಾಡ್ತೀರಾ? ಅಯ್ಯೋ ಟುನಿ, ನಾನು ಅರ್ಜೆಂಟಲ್ಲಿ ಹಣ ತಗೊಂಡು ಬರಲೇ ಇಲ್ಲ. ಸರಿ, ನಾಳೆ ಬೆಳಿಗ್ಗೆ ಬರುವಾಗ ಕೊಡ್ತೀನಿ. ನಾನು ಕೂಡ ನಾಳೆನೇ ಕೊಡ್ತೀನಿ ಟುನಿ. ಆವಾಗ ಚಿಚುಕಾಗೆ, ನೋಡಿದ್ಯಾ, ಎಲ್ರಿಗೂ ಊಟ ಹಾಕೋದು ಮುಖ್ಯ ಅಲ್ಲ, ಹಣ ಕಲೆಕ್ಟ್ ಮಾಡೋದು ತುಂಬ ಮುಖ್ಯ. ನಿನಗೆ ವ್ಯಾಪಾರನೇ ಬರ್ತಾ ಇಲ್ಲ. ಹಾಗಂತ ಹೇಳಿ ಚಿಚುಕಾಗೆ ಎಲ್ಲರ ಹತ್ರ, ಯಾರೋ ಹಣ ಕೊಡೋದು ಬೇಡ, ಟುನಿ ಪಾತ್ರೆಯೆಲ್ಲ ಇಟ್ಕೊಂಡಿದ್ದಾಳಲ್ವಾ, ಅದನ್ನು ತೊಳಿರಿ, ಆವಾಗ ನಿಮ್ಮ ಬಿಲ್ನ ಮೈನಸ್ ಮಾಡ್ತಾಳೆ. ನಾನು ಊರಿಗೆ ಮುಖ್ಯಸ್ಥ, ನಾನು ಮಾಡಬೇಕಾ? ಯಾಕೆ, ನಿಮ್ಗೆ ಹಸ್ವಾಗಲ್ವಾ? ನೀವು ತಿಂಡಿ ತಿನ್ನಲ್ವಾ? ಹೋಗಿ ಹೋಗಿ, ಎಲ್ಲರೂ ಬೇಗ ಹೋಗಿ ಪಾತ್ರೆನ ತೊಳಿರಿ. ಹಾಗಂತ ಅಂದ್ಕೊಂಡು ಲೂಸಿ, ಚೋಟು, ಕುಹು, ಮಹಿ ಜೊತೆಗೆ ಚಿಚು, ಯಾಕಂದ್ರೆ ಚಿಚು ಕೂಡ ಪೊಂಗಲ್ ಹಾಗೂ ಮಜ್ಜಿಗೆ ತಗೊಂಡಲ್ವಾ, ಅವಳು ಕೂಡ ಹಣ ಕೊಡಲಿಲ್ಲ ಅನ್ನೋದ್ರಿಂದ ಪಾತ್ರೆ ತೊಳೆದ್ರು. ಅದರ ನೋಡಿ ಬುಜ್ಜಿ ಹಾಗೂ ಚಿನ್ನು ಇಬ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು. ಚಿನ್ನು, ಇವರೆಲ್ಲರೂ ಕೆಲಸ ಮಾಡೋದು ನೋಡಿದ್ರೆ ಖುಷಿ ಆಗ್ತಿದೆ. ನಾಳೆನೇ ನಮ್ಮ ಅಮ್ಮನ ಹೋಟೆಲ್ ಓಪನ್ ಮಾಡಕ್ಕೆ ಹೇಳ್ಬೇಕು. ಬೇಡ ಬುಜ್ಜಿ, ನಾಳೆ ಆಮೇಲೆ ನನ್ನನ್ನು ಪಾತ್ರೆ ತೊಳೆಯೋಕ್ಕೆ ನಮ್ಮಮ್ಮ ಹೇಳ್ಬಿಡ್ತಾರೆ. ಹಾಗೆ ಎಲ್ಲರೂ ಕೂಡ ಟುನಿಗುಬ್ಬಚ್ಚಿ ಹತ್ತಿರ ಬಂದಾಗ ಟುನಿಗುಬ್ಬಚ್ಚಿ, ನೀವು ಹಣ ಕೊಟ್ಟಿಲ್ಲ ಅಂದ್ರೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಬಿಸಿ ಬಿಸಿ ಊಟದ ಜೊತೆ ಒಳ್ಳೆ ಸ್ನೇಹಿತರು ನಿಮ್ಮ ಥರ ಇದ್ರೆ ಇದನ್ನು ಬಿಟ್ಟರೆ ಬೇರೆ ಏನು ಬೇಕು? ಹಾಗಂತ ಟುನಿ ಹೇಳಿದ್ಲು. ಎಲ್ಲರೂ ತುಂಬಾನು ಸಂತೋಷದಿಂದ ನಾಳೆ ಹಣ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋದ್ರು. ಆದರೆ ಚಿಚುಕಾಗೆ ಮಾತ್ರ ಮನೆಗೆ ಹೋಗುವಾಗ ಅವಳು ಮಾಡಿಟ್ಟಿರುವ ಫ್ರೈಡ್ ರೈಸ್ನ ನೋಡಿ ನಾಳೆ ಈ ಫ್ರೈಡ್ ರೈಸ್ನ ನಾಯಿಗಳಿಗೆ ಹಾಕಬೇಕು ಅಂತ ಮಾತಾಡ್ತಾ ಇದ್ಲು. ಹಾಗೆ ಆ ಚಳಿಗಾಲದಲ್ಲಿ ರಾತ್ರಿಯ ಸಮಯ ಟುನಿ ಎಲ್ಲರಿಗೋಸ್ಕರ ಮಾಡಿಕೊಟ್ಟ ಆ ರಾಗಿ ಗಂಜಿ ಹಾಗೂ ಪೊಂಗಲ್ ಆ ಊರಿನಲ್ಲಿ ತುಂಬಾನು ಫೇಮಸ್ ಆಯಿತು. ರಾತ್ರಿ ಸಮಯ ಎಲ್ಲರೂ ಕೂಡ ಬಂದು ಆರೋಗ್ಯವಾದ ಆ ರಾಗಿ ಗಂಜಿ ಹಾಗೂ ಪೊಂಗಲ್ನ ತಿಂತಾ ಇದ್ರು. ಪಕ್ಷಿಗಳ ಊರಿನಲ್ಲಿ ಆ ವರ್ಷ ಚಳಿಯಂತೂ ತುಂಬ ಹೆಚ್ಚಾಗಿ ಇತ್ತು. ಸೂರ್ಯ ಬೆಟ್ಟದ ಹಿಂದೆ ಹೋಗಿ ಸುಮಾರು ಸಮಯನೂ ಆಯಿತು. ಚಳಿ ಊರಿನಲ್ಲಿ ಹೆಚ್ಚಾಗ್ತಾ ಇತ್ತು. ಎಲ್ಲ ಪಕ್ಷಿಗಳು ಮನೆಯೊಳಗಡೆ ಹೋಗಿ ಮನೆ ಕಿಟಕಿ ಬಾಗಿಲು ಎಲ್ಲ ಹಾಕ್ಕೊಂಡು ಕಂಬಳಿ ಹೊತ್ಕೊಂಡು ಮಲಗಿದ್ರು. ಆ ಸಮಯದಲ್ಲಿ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಅಡುಗೆ ಕೆಲಸ ಶುರುವಾಯಿತು. ಟುನಿ ಬಿಸಿ ಬಿಸಿಯಾದ ಜೋಳ ರೊಟ್ಟಿ ಹಾಗೂ ಬೇಳೆನ ಮಾಡ್ತಾ ಇದ್ಲು. ಅದರ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಬುಜ್ಜಿಗುಬ್ಬಚ್ಚಿ ಹಾಲಲ್ಲಿ ಕೂತ್ಕೊಂಡು ಅವಳ ಗೊಂಬೆಗಳ ಜೊತೆ ಆಟಾಡ್ತಾ ಇದ್ಲು. ಆದರೆ ಅವಳಿಗೆ ಆಟಾಡೋದ್ರಲ್ಲಿ ಮನಸ್ಸಿಲ್ಲ. ಅವಳಿಗೇನೋ ತಿನ್ಬೇಕು ಅಂತ ಅನಿಸ್ತು. ಆದ್ರಿಂದ ಆಟಾಡ್ದನ್ನೆಲ್ಲ ಬಿಟ್ಬಿಟ್ಟು ಅವಳು ತಾಯಿಯ ಹತ್ತಿರ ಹೋದ್ಲು. ಅಮ್ಮ, ತುಂಬಾ ಹಸಿವಾಗ್ತಾ ಇದೆ, ರೊಟ್ಟಿ ಮಾಡಿ ಕೊಡ್ತೀರಾ? ಆವಾಗ ಟುನಿ ಕೆಲಸ ಮಾಡ್ಕೊಂಡು, ಇನ್ನು 5 ನಿಮಿಷ ಮಗಳೇ, ಬಿಸಿ ಬಿಸಿ ಮಾಡಿ ಕೊಡ್ತೀನಿ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬಾ. ಆವಾಗ ಬುಜ್ಜಿಗುಬ್ಬಚ್ಚಿ, ನನಗೆ ರೊಟ್ಟಿ ಬೇಡ, ನನಗೆ ಪಾಯಸ ಬೇಕು. ಮೊನ್ನೆ ನಾನು ಮಾರ್ಕೆಟ್ ಅಲ್ಲಿ ನೋಡ್ದೆ, ನಂಗೆ ಅದೇ ಬೇಕು, ನನಗೆ ತಿನ್ಬೇಕು ಅನ್ಸುತ್ತೆ. ಏನು, ಬೇಳೆ ಪಾಯಸನ? ಈ ಚಳಿಗಾಲದಲ್ಲಿ, ಅದು ಈ ರಾತ್ರಿಯಲ್ಲಿ ಎಲ್ಲಿಂದ ಸಿಗುತ್ತೆ? ಈ ಚಳಿಗಾಲದಲ್ಲಿ ಅಧಿಕವಾಗಿ ಸ್ವೀಟ್ಸ್ ತಿಂದ್ರೆ ಕೆಮ್ಮು ಬರುತ್ತೆ, ಅದರಿಂದ ತಿನ್ಬಾರ್ದು. ಆವಾಗ ಬುಜ್ಜಿ ಸ್ವಲ್ಪ ಕೋಪದಿಂದ, ನಾಳೆನಾ? ಇಲ್ಲ, ನನಗೆ ಇವತ್ತೇ ಬೇಕು. ನೀವು ನಾನು ಏನೇ ಕೇಳಿದ್ರು ನನಗೋಸ್ಕರ ಮಾಡೇ ಕೊಡೋದಿಲ್ಲ. ಆ ಚಿನ್ನೋದು ತಾಯಿ ನೋಡಿ, ಅವನಿಗೆ ಯಾವಾಗಲೂ ಸ್ವೀಟ್ಸ್ ನ ಮಾಡಿ ಕೊಡ್ತಾರೆ, ನೀವು ಮಾಡಿಯೇ ಕೊಡಲ್ಲ. ಟುನಿ ಕೋಪದಿಂದ, ಅವರು ಕಾಗೆಗಳಮ್ಮ, ಏನ್ ಬೇಕಾದ್ರೂ ತಿನ್ಬೋದು, ಆದ್ರೆ ನಾವು ಪಕ್ಷಿಗಳು, ನಮಗೆ ಇಂಥದ್ ತಿಂದ್ರೆ ಮಾತ್ರ ಜೀರ್ಣ ಆಗೋದು. ಹೇಳ ಮಾತ್ ಕೇಳು. ನಾನು ತಿನ್ನೋದಿಲ್ಲ, ನನಗೆ ಆ ಪಾಯಸನ ಮಾಡ್ಕೊಡ್ತೀರಾ ಇಲ್ವಾ? ಟುನಿ ಕೋಪದಿಂದ, ಇಲ್ ನೋಡು, ಮಾಡ್ಕೊಡೋದಿಲ್ಲ ಅಂದ್ರೆ ಮಾಡ್ಕೊಡೋದಿಲ್ಲ. ಮನೆಯಲ್ಲಿ ಬೇಳೆಕಾಳು ಯಾವುದೂ ಇಲ್ಲ, ಬೆಲ್ಲನೂ ಇಲ್ಲ. ಈ ಅರ್ಧ ರಾತ್ರಿಯಲ್ಲಿ ಯಾರು ಅಂಗಡಿಗೆ ಹೋಗೋದು? ತಿಂದ್ರೆ ತಿನ್ನು, ತಿನ್ನದಿದ್ರೆ ಬಿಡು. ತಾಯಿ ಕೋಪದಿಂದ ಕಿಚ್ಚಾಡಿದಾಗ ಬುಜ್ಜಿಗೆ ಈಗೋ ಹರ್ಟ್ ಆಯ್ತು. ಅವಳಿಗೂ ಕೂಡ ತುಂಬಾನು ಕೋಪ ಬಂತು. ಆವಾಗ ಅವಳು ತಾಯಿ ಹತ್ರ ಕೋಪದಿಂದ, ಓಹೋ, ನನ್ನ ತಿಂದ್ರೆ ತಿನ್ನು, ತಿನ್ನದಿದ್ರೆ ಹಾಗೆ ಮಲ್ಕೋ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ನಾನಂದ್ರೆ ಇಷ್ಟನೇ ಇಲ್ಲ, ಅದಕ್ಕೇನೆ ಯಾವಾಗ್ಲೂ ನನ್ಗೇನ್ ಕೇಳಿದ್ರು ಮಾಡ್ಕೊಡೋದಿಲ್ಲ. ಚಳಿಯಲ್ಲಿ ಎಲ್ಲಿಗೇನೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನಾನು ನೋಡ್ತೀನಿ.
ಪರವಾಗಿಲ್ಲ, ನಾನು ಈ ಚಳಿಯಲ್ಲೇ ಹೊರಗಡೆ ಹೋಗಿ ಮಲ್ಕೋತೀನಿ. ನೀನು ಆರಾಮವಾಗಿ ಮನೆಯೊಳಗೆ ಮಲ್ಕೋ. ನಾನು ಚಳಿಗೆ ನಡಗಿ ಸಾಯ್ತೀನಿ, ಆವಾಗ ನಿಮ್ಗೆ ಬುದ್ಧಿ ಬರುತ್ತೆ. ಬುಜ್ಜಿ ಕೋಪದಿಂದ ಬಾಗಿಲು ತೆರ್ಕೊಂಡು ಮನೆ ಹೊರಗಡೆ ಹೋದ್ಲು. ಹೋಗೋ ಕೋಪದಲ್ಲಿ ಅವಳು ಕಂಬಳಿ ಕೂಡ ತಗೊಂಡು ಹೋಗ್ಲೇ ಇಲ್ಲ. ಆವಾಗ ಟುನಿ ತಕ್ಷಣ, ಏ ಬುಜ್ಜಿ ನಿಲ್ಲೆ, ಎಲ್ಲಿಗೆ ಹೋಗ್ಬೇಡ, ಚಳಿ ಜಾಸ್ತಿ ಆಗ್ತಾ ಇದೆ, ಹೇಳ ಮಾತ್ ಕೇಳೆ. ಬುಜ್ಜಿ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು, ನಾನ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ನೀವು ಪಾಯಸ ಮಾಡ್ಕೊಡೋ ತನಕ ಬರೋದಿಲ್ಲ ನಾನು. ಟುನಿಗೆ ಕೋಪ ಬಂತು. ನಾನು ನೋಡ್ತೀನಿ, ಚಳಿ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ನೀನೇ ತಾನಾಗಿ ಒಳಗ್ ಬರ್ತೀಯಲ್ವಾ. ಟುನಿ ಕೋಪದಿಂದ ಬಾಗಿಲನ್ನ ಸ್ಪೀಡಾಗಿ ಮುಚ್ಚದ್ಲು. ಆದ್ರೆ ಚಿಲಕ ಹಾಕ್ಲಿಲ್ಲ. ಅವಳಿಗೆ ಬುಜ್ಜಿನ ನೋಡಿ ತುಂಬಾನು ಬೇಜಾರಾಗ್ತಾ ಇತ್ತು. ಆದ್ರೆ ಬುಜ್ಜಿ ಮಾತ್ರ ಮನೆಯ ಅಂಗಳದಲ್ಲಿ ತುಂಬಾನು ಕೋಪದಿಂದ ಚಳಿನ ಕೂಡ ನೋಡದೆ ಕೈಕಾಲೆಲ್ಲಾನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಲು. ಆದ್ರೆ ಅವಳಿಗೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಆದ್ರೆ ತಾಯಿಯ ಮೇಲೆ ಇದ್ದ ಕೋಪ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ನಾನು ಹೊರಗಡೆನೇ ಇರ್ತೀನಿ. ಅಮ್ಮನಿಗೆ ನಾನಂದ್ರೆ ಪ್ರೀತಿ ಇಲ್ಲ ಅಲ್ಲ, ನನಗೋಸ್ಕರ ನಾನು ಕೇಳಿದ ಸ್ವೀಟ್ ನ ಮಾಡ್ಕೊಡೋದಿಲ್ಲ ಅಲ್ಲ. ಸರಿ, ನಾನು ಇಲ್ಲೇ ಚಳಿಯಲ್ಲಿ ನಡುಗುತ್ತಾ ಇಲ್ಲೇ ಸಾಯ್ತೀನಿ. ಏನಾದ್ರೂ ಅಮ್ಮನಿಗೆ ಯಾವ ತೊಂದ್ರೆ ಇಲ್ವಲ್ಲ. ಆವಾಗ್ಲೇ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗೆ ಮೆಲ್ಲೆ ಕಿಟಕಿ ತೆರೆದು ಹೊರಗಡೆ ನೋಡಿದ್ಲು. ಆವಾಗ ಅಲ್ಲೇ ಬುಜ್ಜಿ ಹೊರಗಡೆ ಕೂತ್ಕೊಂಡಿರೋದನ್ನ ನೋಡಿ ಅವಳು ತುಂಬಾನೇ ಆಶ್ಚರ್ಯದಿಂದ ಈ ರೀತಿ ಹೇಳಿದ್ಲು. ಅರೆ ಏನಿದು, ಈ ಸಮಯದಲ್ಲಿ ಬುಜ್ಜಿ ಮನೆಯಿಂದ ಹೊರಗೆ ಬಂದು ಹೊರಗೆ ಈ ಚಳಿಯಲ್ಲಿ ನಿಂತಿದ್ದಾಳೆ ಅಂದ್ರೆ ಏನೋ ಗಲಾಟೆ ಆಗಿರ್ಬೇಕು, ಹೋಗಿ ಮಾತಾಡಿಸ್ತೀನಿ. ಚಿಚುಕಾಗೆ ತಕ್ಷಣ ಒಂದು ಗೋಣಿನ ತಲೆ ಮೇಲೆ ಹಾಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಅವಳು ಬುಜ್ಜಿ ಗುಬ್ಬಚ್ಚಿಯ ಹತ್ತಿರ ಹೋಗಿ ಅವಳ ಹತ್ರ ತುಂಬಾನು ಪ್ರೀತಿಯಿಂದ, ಯೋ ಬುಜ್ಜಿ, ಏನಾಯ್ತಮ್ಮ, ಈ ಚಳಿಯಲ್ಲಿ ಒಬ್ಳೇ ಕೂತಿದೀಯಾ? ನಿಮ್ಮಮ್ಮ ಹೊಡೆದ್ರಾ? ಬುಜ್ಜಿ ತುಂಬಾ ಬೇಜಾರಿಂದ, ಹೌದತ್ತೆ, ಅಮ್ಮನಿಗೆ ನಾನಂದ್ರೆ ಇಷ್ಟ ಇಲ್ಲ. ನಾನು ಬೇಳೆಕಾಳು ಪಾಯಸ ಮಾಡ್ಕೊಡಿ ಅಂತ ಹೇಳಿದಕ್ಕೆ ಮಾಡ್ಕೊಡಲ್ಲ, ಬೇಕಾದ್ರೆ ಹೊರಗೋಗು ಅಂತ ಕಳಿಸ್ಬಿಟ್ರು. ಚಿಚು ತುಂಬಾ ಬೇಜಾರಿಂದ, ಅಯ್ಯೋ ಪಾಪ, ಈ ರೀತಿ ಸ್ವಂತ ಮಗಳಿಗೆ ಮೋಸ ಮಾಡಿ ದ್ರೋಹ ಮಾಡಿ ಮನೆಯಿಂದ ಈಚೆ ಕಳ್ಸಿದಾಳಂದ್ರೆ ನಿಜವಾಗಿ ನಿನ್ ತಾಯಿಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ನನಗೆ ತುಂಬಾ ಚಳಿ ಆಗ್ತಾ ಇದೆ, ಆದ್ರೂ ಕೂಡ ನಾನು ಮನೆಯೊಳಗೆ ಹೋಗೋದಿಲ್ಲ. ಅಮ್ಮ ಬಂದು ನನ್ ಜೊತೆ ಬೇಡ್ಕೊಂಡ್ರೆ ಮಾತ್ರ ಹೋಗೋದು. ಚಿಚು ಸ್ವಲ್ಪ ಕೋಪದಿಂದ, ಹೌದೌದು, ನೀನು ನಿಮ್ ತಾಯಿಗೆ ಯಾವುದಕ್ಕೂ ಕಡಿಮೆ ಆಗಿಲ್ಲ. ನೀನು ನಿಮ್ ತಾಯಿ ಹೇಳಿದ್ಲು ಅಂತ ಮನೆಯೊಳಗೆ ಹೋಗ್ಬೇಡ. ನಿಮ್ ತಾಯಿಯಾಗಿ ಬಂದು ನಿನ್ನ ಕರ್ಕೊಂಡೋಗೋ ತನಕ ನೀನು ಹೊರಗಡೆನೇ ಇರು, ಆವಾಗ್ಲೇ ನಿನ್ ತಾಯಿಗೆ ಕೂಡ ಬುದ್ಧಿ ಬರೋದು. ಅತ್ತೆ, ನನ್ ಮನೆಯೊಳಗೆ ಹೋಗೋದಿದ್ರೆ ಅಮ್ಮ ಭಯಪಡ್ತಾರಾ? ಹೌದೌದು, ಅಮ್ಮ ಖಂಡಿತ ಭಯಪಡ್ತಾರೆ. ನೀನು ಇಲ್ಲೇ ಕೂತ್ಕೊಂಡು ಜೋರಾಗಿ ಅಳ್ತಾ ಇರು, ಆವಾಗ ಅಕ್ಕಪಕ್ಕದವ್ರು ಕೂಡ ನಿಮ್ ತಾಯಿನ ಬೈತಾರೆ. ಅತ್ತೆ, ಹಾಗಾದ್ರೆ ನಾನ್ ಜೋರಾಗಿ ಅಳ್ತೀನಿ. ಚಿಚು ನಗುತ್ತಾ, ಸರಿ ಸರಿ, ನಾನು ಹೋಗ್ತೀನಿ, ನೀನ್ ಇಲ್ಲೇ ಕೂತ್ಕೊಂಡು ಅಳ್ತಾ ಇರು. ಹಾಗಂತ ಹೇಳಿ ಚಿಚುಕಾಗಿ ಅವಳ ಮನೆಯೊಳಗಡೆ ಹೋದ್ಲು. ರಾತ್ರಿ ಇನ್ನು ಸಮಯ ಹೋಗ್ತಾನೇ ಇತ್ತು. ಚಳಿ ಹೆಚ್ಚಾಗ್ತಾ ಇತ್ತು. ಪಾಪ ಬುಜ್ಜಿಯಿಂದ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಅಲ್ಲೆಲ್ಲ ಘಟಘಟ ನಡುಗ್ತಾ ಇತ್ತು. ಆವಾಗ್ಲೇ ಕೆಲಸ ಮುಗಿಸ್ಕೊಂಡು ಚೋಟು ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ಮನೆ ಹೊರಗಡೆ ಇದ್ದ ಬುಜ್ಜಿನ ನೋಡಿದ್ಲು. ಅಯ್ಯೋ ಬುಜ್ಜಿ, ಯಾಕಮ್ಮ ಹೀಗೆ ಅಳ್ತಾ ಇದ್ದೀಯಾ? ಚಳಿಯಲ್ಲಿ ಇಲ್ಲೇ ಇದ್ರೆ ಆಮೇಲೆ ಮರ ಕಟ್ಟಿ ಹೋಗುತ್ತೆ. ಬುಜ್ಜಿ ನಡುಗುತ್ತಾ, ಇಲ್ಲ ಅತ್ತೆ, ನನ್ ಮನೆಯೊಳಗೆ ಹೋಗಲ್ಲ. ನಾನ್ ಕೇಳಿದ ಪಾಯಸ ನಮ್ಮಮ್ಮ ಮಾಡ್ಕೊಡ್ಲೇಬೇಕು. ಅಯ್ಯೋ ಹುಚ್ಚು ಹುಡುಗಿ, ಈ ಮಂಜಿನಲ್ಲಿ ನೀನು ಸಕ್ಕರೆ ತಿಂದ್ರೆ ಏನಾಗುತ್ತೆ? ಕೆಮ್ಮು ಬರುತ್ತೆ. ಪಾಪ ನಿಮ್ಮಮ್ಮ ನಿನ್ನ ಆಲೋಚನೆ ಮಾಡ್ಕೊಂಡು ದುಃಖ ಪಡ್ತಿರ್ತಾಳೆ. ಅತ್ತೆ, ಚಿಚ್ಚು ಅತ್ತೆ ಹೇಳಿದ್ದಾರೆ, ಅಮ್ಮನಿಗೆ ನನ್ ಮೇಲೆ ಪ್ರೀತಿ ಇಲ್ಲ. ನಾನು ಇಲ್ಲೇ ಹೊರಗಡೆ ಕೂತ್ರೇನೆ ಅಮ್ಮನಿಗೆ ಬುದ್ಧಿ ಬರೋದು ಅಂತ. ಚೋಟು ತಲೆ ಮೇಲೆ ಕೈ ಇಟ್ಟು, ಅಯ್ಯೋ ಬುಜ್ಜಿ, ಆ ಚಿಚ್ಚುಕಾಗೆ ಮಾತ್ ಕೇಳ್ತೀಯಾ? ಆ ಚಿಚ್ಚು ನಿನ್ನ ಈ ಚಳಿಯಲ್ಲಿ ಕೂತ್ಕೊಂತ ಹೇಳಿ ಬೆಚ್ಚಗೆ ಹೋಗಿ ಒಳಗೆ ಮಲಗಿ ನಿದ್ರೆ ಮಾಡ್ತಿದ್ದಾಳೆ. ನಿಮ್ ತಾಯಿ ಎಷ್ಟು ಪಾಪ, ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅವಳಿಗೆ. ಮೊನ್ನೆ ನಿಂಗೆ ಜ್ವರ ಬಂದಾಗ ಎಷ್ಟು ದುಃಖ ಪಟ್ಲು. ಅದನ್ನ ಕೇಳಿ ಬುಜ್ಜಿ ಮನಸ್ಸು ಸ್ವಲ್ಪ ಬದಲಾದ್ರೂ ಕೂಡ ಅವಳ ಕೋಪ ಸ್ವಲ್ಪ ಹಾಗೇನೆ ಇತ್ತು. ಏನಾದ್ರೂ ಸರಿ, ನಾ ಒಳಗಡೆ ಹೋಗಲ್ಲ. ಅಯ್ಯೋ ಎಲ್ಲ ನಿನ್ ಕರ್ಮ, ನಾನೋಗಿ ನಿಮ್ ತಾಯಿ ಜೊತೆ ಮಾತಾಡ್ತೀನಿ. ಚೋಟು ಟುನಿ ಮನೆಯ ಬಾಗಿಲನ್ನ ತಟ್ಟದ್ಲು. ಒಳಗಡೆ ಹೋಗಿ ನೋಡಿದ್ಲು. ಟುನಿಯ ಕಣ್ಣಲ್ಲಿ ಕಣ್ಣೀರು. ನೋಡ್ದ ನನ್ ಮಗಳ ಹಠ, ಹೊರಗೆ ಹಠ ಮಾಡ್ಕೊಂಡು ಕೂತಿದ್ದಾಳೆ. ನನ್ ಕರೆದ್ರೆ ಬರ್ತಾ ಇಲ್ಲ. ನನಗೆ ಮನೆಯೊಳಗೆ ಕೂತ್ಕೊಂಡು ನೆಮ್ಮದಿನೇ ಇಲ್ಲ. ಆದ್ರೆ ಇವಾಗ ನಾನು ಹೋಗಿ ಕರೆದ್ರೆ ಪ್ರತಿಯೊಂದಕ್ಕೂ ಅವಳು ಹೀಗೇನೆ ಹಠ ಮಾಡ್ತಾಳೆ. ತುನಿ, ಅವಳು ಚಿಕ್ಕ ಮಗು, ಅವಳಿಗೆ ಚಿಚ್ಚುಕಾಗೆ ಏನೆಲ್ಲ ಹೇಳ್ಕೊಟ್ಟು ಅವಳ ಹಠನ ಜಾಸ್ತಿ ಮಾಡ್ತಿದ್ದಾಳೆ. ನೀನೇ ಅರ್ಥ ಮಾಡ್ಕೊಂಡು ಸ್ವಲ್ಪ ಕರಿ ಅವಳನ್ನ. ಸರಿ ಚೋಟು, ನನ್ ಜೊತೆ ಒಂದ್ ಪ್ಲಾನ್ ಇದೆ, ನೀನ್ ಇಲ್ಲಿಂದ ಹೊರಡು. ಚೋಟು ಹೋದ್ಮೇಲೆ ತುನಿಗುಬ್ಬಚ್ಚಿ ಅಡಿಗೆ ಮನೆಗೆ ಹೋದ್ಲು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಲು. ಈ ಕಡೆ ಬುಜ್ಜಿಯಿಂದ ಚಳಿ ಅಂತೂ ತಡ್ಕೊಳಕ್ ಆಗ್ತಾ ಇತ್ತಿಲ್ಲ.
ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಚಿಚ್ಚು ಅತ್ತೆ ಹೇಳಿದ ರೀತಿ ಅಮ್ಮ ತುಂಬಾ ಕಟುಕಿನ. ನಾನು ಹೀಗೆ ಚಳಿಯಲ್ಲಿ ಕೂತಿದ್ದೀನಿ, ನನ್ನ ಕರೀಲಿಕ್ಕೆ ಬರ್ತಾನೆ ಇಲ್ಲ. ನಂಗೆ ಬೇರೆ ಹಸಿವಾಗ್ತಾ ಇದೆ, ತುಂಬಾ ಭಯ ಆಗ್ತಿದೆ. ಸರಿಯಾಗಿ ಆ ಸಮಯದಲ್ಲಿ ಮನೆಯೊಳಗಡೆಯಿಂದ ಒಂದು ಪರಿಮಳ ಹೊರಗಡೆ ತನಕ ಬಂತು. ಅದು ತುಪ್ಪದಲ್ಲಿ ಗೋಡಂಬಿನ ಹುರಿಯುವ ಆ ಪರಿಮಳ. ಅದು ಬಂದ ತಕ್ಷಣ ಬುಜ್ಜಿ ಗುಬ್ಬಚ್ಚಿಗೆ ತುಂಬಾನು ಸಂತೋಷ ಆಯಿತು. ಆವಾಗ ಬುಜ್ಜಿ ಅವಳ ಮನಸ್ಸಲ್ಲಿ, ಇದೇನು ಹೆಸರು ಕಾಳು ಸ್ಮೆಲ್ಲು, ಹಾಗೆ ಬೆಲ್ಲದ ರುಚಿ. ಅಮ್ಮ ಏನ್ ಮಾಡ್ತಿದ್ದಾರೆ? ಬುಜ್ಜಿ ಹಾಗಂತ ಅಂದ್ಕೊಂಡು ಮನೆ ಕಿಟಕಿಯಿಂದ ಒಳಗಡೆ ಇಣುಕಿ ನೋಡಿದ್ಲು. ಆವಾಗ ಟುನಿ ಗುಬ್ಬಚ್ಚಿ ತುಪ್ಪ, ಬೆಲ್ಲದ ಪಾಗು ಹಾಗೂ ಗೋಡಂಬಿನ ಇಟ್ಕೊಂಡು ಏನೋ ಸ್ವೀಟ್ನ ತಯಾರು ಮಾಡ್ತಾ ಇದ್ಲು. ಆವಾಗ ಬುಜ್ಜಿಯ ಕಿವಿಯಲ್ಲಿ ಬೀಳೋ ಥರ ಟುನಿ ಗುಬ್ಬಚ್ಚಿ ತುಂಬಾನು ಜೋರಾಗಿ, ಅಪ್ಪ, ಈ ಗೋಡಂಬಿ ಬೆಲ್ಲದ ವಾಸನೆಗೆ ಮೂಗು ಘಮಘಮ ಅಂತ ಬರ್ತಾ ಇದೆ. ಇದನ್ನ ಬಿಸಿ ಬಿಸಿ ತಿನ್ಬೇಕು. ಇದೇ ಬುಜ್ಜಿ ಇದ್ದಿದ್ರೆ ಎಷ್ಟು ಖುಷಿ ಖುಷಿಯಾಗಿ ತಿಂತಾ ಇದ್ಲು. ಪಾಪ, ಅವಳು ಹೊರಗಡೆ ಇದ್ದಾಳೆ. ಸರಿ, ನನ್ ಮಗಳಿಗೆ ಇದನ್ನ ತಿನ್ಲಿಕ್ಕೆ ಅದೃಷ್ಟ ಇಲ್ಲ. ನಾನೇ ಬಿಸಿ ಬಿಸಿ ತಿಂತೀನಿ. ಇಲ್ಲದಿದ್ರೆ ಬೆಳಿಗ್ಗೆ ಆ ಚಿನ್ನುಗೆ ಕೊಡ್ತೀನಿ. ಆ ಚಿನ್ನುಗೆ ಕೂಡ ಈ ಬೆಲ್ಲದ ಪಾಕ ಅಂದ್ರೆ ತುಂಬಾ ಇಷ್ಟ. ಅದನ್ನು ಕೇಳಿದಾಗ ಬುಜ್ಜಿಗೆ ಹಸಿವು ಹೆಚ್ಚಾಗ್ತಾ ಇತ್ತು. ಚಿನ್ನು ಕಾಗೆಗೆ ಕೊಡ್ತಾರಾ? ಅಯ್ಯೋ, ಹಾಗಂತ ಅಂದ್ಕೊಂಡು, ಅಮ್ಮ ಕಳ್ಳಿ ನನಗೆ ಇಷ್ಟವಾದ ಸ್ವೀಟ್ನ ಮಾಡಿ ಇಲ್ಲ ಅಂತ ಹೇಳಿದ್ರ ಇದನ್ನ ಯಾರು ಕೊಡೋದಿಲ್ಲ, ಇದು ನಂದು. ಪಕ್ಕದ ಮನೆಯಾದ ಚಿಚುಕಾಗೆಗೂ ಕೂಡ ಆ ಪರಿಮಳ ಹೋಯ್ತು. ಆವಾಗ ಚಿಚುಕಾಗೆ ಪಕ್ಕದ ಮನೆ ಗೋಡೆ ಮೇಲೆ ನಿಂತ್ಕೊಂಡು, ತುನಿ ತುನಿ, ಏನಾ ವಾಸನೆ? ಅರ್ಧ ರಾತ್ರಿಯಲ್ಲಿ ಏನು ರುಚಿಕರವಾದ ಅಡಿಗೆ ಮಾಡ್ತೀಯಾ? ನನಗೂ ಒಂಚೂರು ಕೊಡ್ತೀಯಾ? ಆವಾಗ ಟೋನಿ, ಅಯ್ಯೋ ಚಿಚ್ಚು, ಇದನ್ನ ನಾನು ನನ್ನ ಬುಜ್ಜಿಗೋಸ್ಕರ ಮಾಡಿದ್ದು. ಅವಳು ನೋಡಿದ್ರೆ ಆಟ ಮಾಡ್ಕೊಂಡು ಹೊರಗೆ ಕೂತಿದ್ದಾಳೆ. ಅವಳು ಬರದಿದ್ರೆ ನಾಳೆ ಬೆಳಿಗ್ಗೆ ನಿನಗೂ ನಿನ್ ಮಗ ಚಿನ್ನುಗೂ ಕೊಡ್ತೀನಿ. ಚಿಚು ಆಸೆಯಿಂದ, ಓ ಹೌದಾ ಬುಜ್ಜಿ, ನೀನು ಹೊರಗಡೆನೆ ಕೂತ್ಕೋ. ನಿಮ್ಮಮ್ಮ ಕರೆದ್ಲು ಅಂತ ಒಳಗೆ ಹೋಗ್ಬೇಡ, ಆಮೇಲೆ ನೀನ್ ಸೋತೋಗ್ತೀಯ. ನಾನೋಗಿ ಅದನ್ನ ತಗೋತೀನಿ. ಇವಾಗ್ಲೇ ಬುಜ್ಜಿಗೆ ಚಿಚು ಯಾರು ಅನ್ನೋದು ಅರ್ಥ ಆಯ್ತು. ಓಹೋ ಅತ್ತೆ, ನಮ್ಮಮ್ಮ ಮಾಡಿದ ಸ್ವೀಟ್ನ ನೀವೇ ತಿನ್ಬೇಕು ಅಂತ ನನ್ನ ಇಲ್ಲೇ ಕೂತ್ಕೊ ಅಂತೀರಾ? ನಿಮ್ಮ ಹಾಗೆ ನಾನೇನಲ್ಲ. ಬುಜ್ಜಿ ತಕ್ಷಣ ಎದ್ಲು. ಕೋಪ ಇಲ್ಲ, ಏನೂ ಇಲ್ಲ. ಅವಳು ಹೋಗಿ ಬಾಗಿಲನ್ನ ಮೇಲೆ ತಳ್ಳದ್ಲು. ಬಾಗಿಲು ಕೂಡ ತೆರ್ಕೊಳ್ತು. ಅವಳು ತಕ್ಷಣ ಟುನಿಯ ಹತ್ತಿರ ಹೋಗಿ, ಅಮ್ಮ, ನನ್ ಬಂದಾಯ್ತು, ಬೇಗ ಬಾಗ್ಲಾಕಿ. ಆ ಚಿಚ್ಚು ಅತ್ತೆ ಒಳಗಡೆ ಬಂದ್ಬಿಡ್ತಾರೆ. ಟುನಿ ನಗುತ್ತಾ, ಓ ಬಂದ ಮಗಳೇ, ನಿನ್ನ ಸಪತ ಏನಾಯ್ತು? ಹೊರಗೆ ಹೋಗಲ್ವಾ? ಸಪತನೂ ಇಲ್ಲ, ಏನೂ ಇಲ್ಲ. ನನಗೆ ಈ ಪಾಕ ಬೇಕು, ಬೇಗ ಬಾಗ್ಲಾಕು. ಆ ಚಿಚ್ಚು ಅತ್ತೆ ಒಳಗ್ ಬಂದ್ಬಿಡ್ತಾರೆ. ಟುನಿ ಬಾಗಿಲಾಕಿ ಚಿಲಕಾನು ಹಾಕದ್ಲು. ಆಮೇಲೆ ಮಗಳಿಗೋಸ್ಕರ ಒಂದು ಬೆಚ್ಚಗಿರುವ ಕಂಬಳಿ ತಗೊಂಡ್ ಬಂದು, ನೋಡ್ದ ಬುಜ್ಜಿ, ಅಮ್ಮನಿಗೆ ನಿನ್ ಮೇಲೆ ಪ್ರೀತಿ ಇಲ್ಲದಿದ್ರೆ ನಿನಗೋಸ್ಕರ ಈ ಪಾಕನ ಮಾಡ್ತಾ ಇದನ್ನ ನಿನಗೆ ಮಾಡ್ಕೊಡ್ಬಾರ್ದು ಅಂತಲ್ಲ. ಇದನ್ನ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅಂತಾನೆ. ಆದ್ರೆ ನೀನ್ ನನ್ನ ಅರ್ಥ ಮಾಡ್ಕೊಳ್ದೆ ಹೊರಗಡೆ ಹೋಗಿ ಹಠ ಮಾಡ್ಕೊಂಡಿದ್ದೀಯಾ. ಬುಜ್ಜಿ ತಾಯಿನ ತಬ್ಬಿ ಇಟ್ಕೊಂಡು ಅಳ್ತಾ ಇದ್ಲು. ಸಾರಿ ಅಮ್ಮ, ಚಿಚ್ಚು ಅತ್ತೆ ಮಾತ್ ಕೇಳ್ಕೊಂಡು ನಿನ್ ಮನ್ಸಿಗೆ ನೋವಾಗುವ ರೀತಿ ನಡ್ಕೊಂಡೆ. ನಾನ್ ಮಾಡಿದ್ದು ತಪ್ಪೆ ಅಮ್ಮ. ಸರಿ ಕಣಮ್ಮ, ಅಳ್ಬೇಡ. ಆ ಚಿಚ್ಚು ಅತ್ತೆ ಬಗ್ಗೆ ಇವಾಗ್ಲಾದ್ರೂ ನಿನ್ಗೆ ಗೊತ್ತಾಯ್ತಲ್ಲ. ತಗೋ, ಬಿಸಿ ಬಿಸಿ ಈ ಪಾಯಸನ ಕೊಡಿ. ಟುನಿ ಅವಳು ಮಾಡಿದ ಸ್ವೀಟನ್ನ ತಟ್ಟೆಯಲ್ಲಿ ಹಾಕಿ ಕೊಟ್ಟಾಗ ಬುಜ್ಜಿ ಅದನ್ನ ಸಂತೋಷವಾಗಿ ತಿಂದ್ಲು. ಬಾ, ಸೂಪರ್ ಆಗಿದೆ ಅಮ್ಮ, ಹೊಟ್ಟೆ ಒಳಗೆ ಬಿಸಿಯಾಗಿದೆ. ಆವಾಗ್ಲೇ ಮನೆ ಹೊರಗಡೆ ಟಕ್ ಟಕ್ ಅನ್ನುವ ಒಂದು ಶಬ್ದ. ಚಿಚುಕಾಗೆ ಕಿಟಕಿಯಿಂದ, ಬುಜ್ಜಿ ಇನ್ನು ಹೊರಗಡೆ ತಾನೇ ಇದ್ದಾಳೆ, ಆ ಪಾಕನ ಈ ಕಡೆ ಕೊಡು, ಅದು ತಣ್ಣಗಾಗ್ಬಿಡುತ್ತೆ. ಬುಜ್ಜಿ ಕಿಟಕಿ ಹತ್ತಿರ ಹೋಗಿ ಅದನ್ನ ಓಪನ್ ಮಾಡಿ ಬಾಯಲ್ಲಿ ಸ್ವೀಟ್ನ ಇಟ್ಕೊಂಡು, ಪ್ರಿಯತ್ತೆ, ನಾನ್ ಮನೆಯೊಳಗೆ ಬಂದಾಯ್ತು. ಪಾಕ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ತಿಂದು ನಾಳೆ ನಿಮಗೆ ಖಾಲಿ ಪಾತ್ರೆನ ತೋರಿಸ್ತೀನಿ. ಗುಡ್ ನೈಟ್ ಅತ್ತೆ. ಆವಾಗ ಚಿಚುಕಾಗೆ, ಅಯ್ಯೋ, ನನ್ ಪ್ಲಾನ್ ಎಲ್ಲ ಹೋಗ್ಬಿಡ್ತಲ್ವಾ? ಅಯ್ಯೋ, ವಾಸನೆಗೆ ಇವಾಗ ನಿದ್ರೆ ಕೂಡ ಬರೋದಿಲ್ಲ. ತುನಿ, ನೀ ನನ್ಗೆ ಮೋಸ ಮಾಡ್ದೆ. ಮಕ್ಕಳಿಗೆಲ್ಲ ಈ ರೀತಿ ಚಾಡಿ ಹೇಳ್ಕೊಟ್ರೆ ಹೀಗೇನೆ ಆಗೋದು. ಹೋಗಿ ಮಲ್ಕೋ. ಟುನಿ ಹಾಗೂ ಬುಜ್ಜಿ ಇಬ್ರು ನಗಾಡ್ತಾ ಆಮೇಲೆ ಹೋಗಿ ಬೆಚ್ಚಗೆ ಮಲ್ಕೊಂಡ್ರು. ಹೊರಗಡೆ ಚಳಿ ಜಾಸ್ತಿ ಇದ್ರೂ ಕೂಡ ತಾಯಿ ಮಗಳ ಪ್ರೀತಿ ಅವ್ರಿಗೆ ತುಂಬಾನೇ ಬೆಚ್ಚಗೆ ಅನ್ನಿಸ್ತು. ಆದ್ರೆ ಚಿಚುಕಾಗೆ ಆ ಪಾಕದ ವಾಸನೆ ಮಾತ್ರ ನೋಡ್ಕೊಂಡು ಆಮೇಲೆ ಅವಳ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ಲು.